ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ನಾನು ನಿಮ್ಮ ಮನೆ ಸೌರಭ್. ಸೊ ತುಂಬ ಜನ ಕೇಳ್ತಾ ಇದ್ರು ಒಂದು ಟ್ರಿಪ್ ಹೋಗಿ ಬಂದಲ್ಲ. ಸೊ ಅದು ಕಾಸ್ಟ್ ಎಷ್ಟಾಯಿತು, ಎಲ್ಲೆಲ್ಲ ಹೋಗಿ ಬಂದ್ರಿ, ನಾವು ಹೋದರೆ ಎಷ್ಟು ಖರ್ಚಾಗ್ಬೋದು, ಅಥವಾ ನಾವು ಯಾವ ಪ್ಲೇಸ್ಗೆಲ್ಲ ಹೋಗ್ಬೋದು ಅಲ್ಲಿ ಹೋದ್ರೆ ಅಂತಂದು ತುಂಬ ಜನ ಕೇಳ್ತಾ ಇದ್ರು. ಸೊ ಅದಕ್ಕೆ ಒಂದು ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋ ಮಾಡ್ಬೇಕಂತೇಳಿ ಮಾಡಿದ್ದೆ. ಸೊ ಬರ್ರಿ ಇವತ್ತು ಹೇಳ್ತೀನಿ ಯಾವ ಪ್ಲೇಸ್ಗೆಲ್ಲ ಹೋಗೋದ್ವಿ, ನಾವು ಎಷ್ಟು ಜನ ಹೋಗಿದ್ವಿ, ಸೊ ಅದನ್ನೆಲ್ಲ ನಿಮ್ಗೆ ಡೀಟೇಲಾಗಿ ಹೇಳ್ತೀನಿ. ಓಕೆ, ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇ ನನ್ನ ಚಾನಲ್ಗೆ ಹೊಸಬರಾಗಿದೆ ಅಥವಾ ನೀವೇನೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಬನ್ನಿ ಇವತ್ತು ನೋಡೋಣ, ಶುರು ಮಾಡೋಣ. ಸೊ ಫಸ್ಟಿಗೆ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ದು ಬೆಂಗಳೂರಿಂದ ನಾವು 6 ಮೆಂಬರ್ಸ್ ಕಾರ್ ತೊಗೊಂಡು ಫಸ್ಟ್ ಹೋಗಿದ್ದು ಮೈಸೂರಿಗೆ ನಾವು ಸಾಯಂಕಾಲ ಐ ಥಿಂಕ್ 4 o'clock ಏನೋ ಬಿಟ್ವಿ ನಾವು. ಬಿಫೋರೇ ಒಂದು ಹೋಟೆಲ್ ಊಟ ಮಾಡಿಕೊಂಡು ಅಲ್ಲಿ ಹೋಗೋಷ್ಟಿಗೆ ನಾವು 11 ಗಂಟೆ ಹೋಗ್ಬಿಟ್ಟಿತ್ತು. ಸೊ ಎಲ್ಲ ಲೈಟ್ ಎಲ್ಲ ಆಫ್ ಮಾಡಿಬಿಟ್ಟಿದ್ರು. ನಾವು ದಸರಾ ಹಿಂದಿನ ದಿನ ಹೋಗಿದ್ದು ಆ್ಯಕ್ಚುಲಿ. ಸೊ ದಸರಾ ಇತ್ತಲ್ಲ, 3-4 ದಿನ ಸೂಟಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಟ್ರಿಪ್ ಪ್ಲ್ಯಾನ್ ಹಾಕಿದ್ವಿ ನಾವು. ಆ್ಯಂಡ್ ದಸರಾ ಹಿಂದಿನ ದಿನ ನಾವು ಹೋಗಿದ್ದು ಮೈಸೂರಿಗೆ. ಸೊ ಲೈಟಿಂಗ್ಸ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ರಲ್ಲಿ. ಆ್ಯಂಡ್ ಮಾರನೇ ದಿನವೇ ದಸರಾ ಇರೋ ಕಾರಣ ಅಲ್ಲಿ ತುಂಬಾ ಸೆಕ್ಯೂರಿಟಿ ಇತ್ತು, ಸ್ವಲ್ಪ ಕ್ಲೀನ್ ಎಲ್ಲ ಮಾಡ್ತಾಯಿದ್ರು. ಸೊ ಒಳಗಡೆ ಏನು ಬಿಡಲಿಲ್ಲ ನಮಗೆ. ಸೊ ಹೊರಗಡೆ ನಿಂತು ನಾವು ಫೋಟೋ ಎಲ್ಲ ತೊಗೊಂಬಂದ್ವಿ. ಅಲ್ಲಿಂದ ನಾವು ಹೋಗಿದ್ದೆಲ್ಲಪ್ಪ ಅಂತಂದ್ರೆ ಮಡಿಕೇರಿಗೆ. ಸೊ ಮಡಿಕೇರಿ ಐ ಥಿಂಕ್ 2 o'clock ಅಂತ ಅಂದ್ಕೊಳ್ತೀನಿ ನೈಟು. ಸೊ ಅಲ್ಲಿ ಹೋಗಿ ಒಂದು ಸ್ಟೇ ಮಾಡಿದ್ವಿ, ಒಂದು ಹೋಮ್ ಸ್ಟೇ. 1200 rupees ಏನೋ ಬಿತ್ತದು, 6 ಮೆಂಬರ್ಸ್, ಡಬಲ್ ಬೆಡ್ರೂಮ್ ಟೈಪ್ ಒಂದು ಮನಿ ಟೈಪ್ ಕೊಟ್ಬಿಟ್ಟಿದ್ರು, ಮಸ್ತ್ ಇತ್ತು ಅದು. 1200 rupees ಏನಿತ್ತು. ಸೊ ಬೆಳಗ್ಗೆ ಎದ್ದ ತಕ್ಷಣ ಹೋಗಿದ್ದೆಲ್ಲಪ್ಪ ಅಂತಂದ್ರೆ ಅಬ್ಬೆ ಫಾಲ್ಸ್. ಸೊ ಅಬ್ಬೆ ಫಾಲ್ಸ್ ನೋಡಿಕೊಂಡು ಅದೇ ರೂಟಲ್ಲಿ ಬರ್ತದೆ ಮಂದಲ್ಪೇಟೆ ಅಂತ ಬರ್ತದೆ, ಮುಗಿಲ್ಪೇಟೆ. ಸೊ ಅದು ಮುಗಿಲ್ಪೇಟೆ ಅಂತಲೂ ಕರೀತಾರೆ ಅದನ್ನು. ಸೊ ಅಲ್ಲಿ ಹೋದ್ವಿ. ನೆಕ್ಸ್ಟ್ ಅಲ್ಲಿ ಮುಗಿಲ್ಪೇಟೆ ಹೋಗೋಕ್ಕೆ ನಾವು ಕಾರೆಲ್ಲ ತೊಗೊಂಡು ಹೋಗೋಕ್ಕಾಗಿಲ್ಲ, ಯಾಕಪ್ಪ ಅಂದ್ರೆ ತುಂಬ ಆಫ್ ರೋಡಿಂಗ್ ಐತಿ, ಕಾರ್ಗಳೆಲ್ಲ ಹೋಗಂಗಿಲ್ಲ ಅಲ್ಲಿ. ಸೊ ಜೀಪ್ಗಳು ಹೋಗ್ತಾವೆ, ಅವೈಲೇಬಲ್ ಅದಾವೆ ಅಲ್ಲಿ, ಜೀಪ್ಗಳೆಲ್ಲ ಹೋಗ್ತಾವೆ. ಸೊ ಜೀಪ್ಗಳೆಲ್ಲ ಅವೈಲೇಬಲ್ ಅದಾವೆ ಅಲ್ಲೇ. ಸೊ 1800 rupees ಚಾರ್ಜ್ ಐತಿ ಪರ್ ಪರ್ಸನ್ ಅಲ್ಲ, ಒಂದು ಜೀಪಿಗೆ ಆಯಿತಾ. ಸೊ ಒಂದು ಜೀಪಲ್ಲಿ ನೀವು 6 to 7 ಜನ ಹೋಗ್ಬೋದು. ಸೊ ಅಲ್ಲಿ ಮಂದಲ್ಪೇಟೆಯಲ್ಲಿ 200 rupees ಎಂಟ್ರೆನ್ಸ್ ಫೀಸ್ ತೊಗೋತಾರೆ. ಸೊ ಟೋಟಲ್ 2000 rupees ಆಗುತ್ತೆ 7 ಮೆಂಬರ್ಸ್ಗೆ ಸೇರಿ. ಸೊ ನಾವು ಅವತ್ತು ತುಂಬಾ ರಶ್ ಇರೋ ಕಾರಣ ಆ್ಯಂಡ್ ತುಂಬಾ ಜೀಪ್ಗಳು ಅವೈಲೇಬಲ್ ಇದ್ದಿಲ್ಲ. ಸೊ ಅದಕ್ಕೆ ಕಾಸ್ಟ್ನ ಜಾಸ್ತಿ ಮಾಡಿದ್ರು. ಸೊ 3000 rupees ಕೊಟ್ಟು ಹೋಗಿ ಬಂದ್ವಿ. ಸೊ ಯೂಶ್ವಲಿ ಅಷ್ಟಿರಲ್ಲ, ಅದು 1800 ಅಥವಾ 2000 ಇರುತ್ತೆ ಅದು. ಓಕೆ, ಸೊ ನೀವು ಅಲ್ಲಿ ಜೀಪ್ನ ತೊಗೊಂಡು ಆರಾಮ್ಸೆ ಹೋಗ್ಬರ್ಬೋದು, ಮಸ್ತ್ ಆಫ್ ರೋಡಿಂಗ್. ಆ್ಯಂಡ್ ಮುಗಿಲ್ಪೇಟೆ, ಸೊ ಮುಗಿಲೆಲ್ಲ ನಿಮ್ಮ ಮುಂದೆ ಹಾಶಕ್ಕಿರ್ತವೆ. ಸೊ ಮಂದಲ್ಪೇಟೆ ಸೊ ಪೂರ್ತಿ ಫುಲ್ ಫಾಗಿ ಇರುತ್ತೆ. ಆ್ಯಂಡ್ ಮೋಡಗಳೆಲ್ಲ ನಿಮ್ಮ ಮುಂದೆನೇ ಹೋಗುತ್ತೆ. ಸೊ ನೋಡೋಕ್ಕೆ ಮಾತ್ರ ಸಖತ್ತಾಗಿದೆ ಮಾತ್ರ. ಸೊ ನೀವೇನು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಮಡಿಕೇರಿ ವಿಡಿಯೋ. ಸೊ ಹೋಗಿ ನೋಡ್ಕೊಂಬರ್ಬೋದು ನೀವು. ಆ್ಯಂಡ್ ಸೊ ಅಲ್ಲಿಂದ ನಾವು ಡೈರೆಕ್ಟ್ ಬೇರೆ ಕಡೆ ಹೋಗ್ಬಿಟ್ವಿ. ನೀವೇನಾದರೂ ಮಡಿಕೇರಿಲಿ ಇದ್ದರೆ ಒಂದಿನ, ಸೊ ನೀವು ಮಡಿಕೇರಿಲಿ ಯಾವ ಪ್ಲೇಸೆಲ್ಲ ಹೋಗ್ಬೋದು ಅಂತ ಹೇಳ್ತೀನಿ ಕೇಳಿ. ಸೊ ಅಬ್ಬೆ ಫಾಲ್ಸ್ಗೆ ಹೋಗ್ಬೋದು, ಮಂದಲ್ಪೇಟೆಗೆ ಹೋಗ್ಬೋದು, ಮಡಿಕೇರಿ ಫೋರ್ಟ್ ಹೋಗ್ಬರ್ಬೋದು, ದುಬಾರಿ ಎಲಿಫೆಂಟ್ ಕ್ಯಾಂಪ್ ಕೂಡ ಹೋಗ್ಬರ್ಬೋದು, ಓಂಕಾರೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬರ್ಬೋದು. ಆ್ಯಂಡ್ ತುಂಬಾ ಪ್ಲೇಸ್ಗಳಿವೆ, ಅಲ್ಲಿ ಹೋಗಿ ಬರ್ಬೋದು. ಆ್ಯಂಡ್ ನೀವೇನಾದರೂ ಹೋಮ್ ಸ್ಟೇ ಮಾಡ್ತೀರಿ ಅಂತಂದರೆ ಅಲ್ಲಿ ಮಡಿಕೇರಿಯಲ್ಲೇ ಏನಪ್ಪ ಅದು ಕಾಫಿ ಎಸ್ಟೇಟ್. ಸೊ ಆ ಕಾಫಿ ಎಸ್ಟೇಟಲ್ಲೇ ಕೆಲವೊಂದಿಷ್ಟು ಹೋಮ್ ಸ್ಟೇಗಳಿವೆ. ಸೊ ಅಲ್ಲೇ ನೀವು ಇದ್ದು ಎಸ್ಟೇಟ್ಗಳನ್ನ ನೋಡ್ಕೊಂಬರ್ಬೋದು. ಕೆಲವೊಂದಿಷ್ಟು ಗೇಮ್ಸ್ಗಳೆಲ್ಲ ಇರ್ತಾವಲ್ಲಿ. ಸೊ ಅವನ್ನೆಲ್ಲ ನೀವು ಫ್ರೀಯಾಗಿ ಆಟಾಡ್ಬೋದು ಹೋಮ್ ಸ್ಟೇಗಳಲ್ಲಿ. ಸೊ ಅಲ್ಲಿಂದ ನಾವು ಹೋಗಿದ್ದು ಡೈರೆಕ್ಟ್ ಮಂಗಳೂರಿಗೆ. ಸೊ ಅಲ್ಲಿಂದ ಮಂಗಳೂರಿಗೆ ಹೋಗಬೇಕಾದ್ರೆ ಸೊ ನೈಟ್ ಐ ಥಿಂಕ್ ನಾವು ನೈಟ್ ಜಾಸ್ತಿ ಅವತ್ತು ಜರ್ನಿ ಮಾಡ್ತಿದ್ದಿಲ್ಲ ನಾವು. ಸೊ ಆ ನೈಟ್ ಆದಷ್ಟು ನಾವು ಅವಾಯ್ಡ್ ಮಾಡ್ತಿದ್ವಿ. ಐ ಥಿಂಕ್ 11 ಗಂಟೆ ಮೇಲ್ಗಡೆ ನಾವು ಅವತ್ತು ಡ್ರೈವ್ ಮಾಡೇ ಇಲ್ಲ. ಸೊ 11 ಗಂಟೆ ಒಳಗಡೆ ಯಾವ ಊರು ಬರುತ್ತೋ ಅಲ್ಲಿ ಸ್ಟೇ ಮಾಡ್ತಿದ್ವಿ ನಾವು. ಸೊ ನೆಕ್ಸ್ಟ್ ಸ್ಟೇ ಎಲ್ಲಿ ಮಾಡಿದ್ವಿ ಅಂತಂದರೆ ಸುಳ್ಳೆ ಒಳಗೆ ನಾವು ಸ್ಟೇ ಮಾಡಿದ್ವಿ ಅಂತ ಅನ್ಸುತ್ತೆ ಮೋಸ್ಟ್ ಪ್ರಾಬಬ್ಲಿ. ಸೊ ಐ ಥಿಂಕ್ 8-9 ಗಂಟೆ ಆಗ್ಬಿಟ್ಟಿತ್ತು ನಾವು ಮಡಿಕೇರಿಯಿಂದ ಹೋಗಿ ತಲುಪೋತ್ರಿಗೆ. ತುಂಬಾ ಟೈಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಸುಳ್ಳೆದಾಗ ಹಾಟ್ ಮಾಡಿಬಿಟ್ಟು ಅಲ್ಲಿಂದ ಬೆಳಗ್ಗೆ ಹೋದ್ವಿ ಮಂಗಳೂರಿಗೆ. ಮಂಗಳೂರಿಗೆ ಫಸ್ಟ್ ಹೋಗಿದ್ದು ನಾವು ಪೆನಂಬೂರು ಬೀಚ್. ಸೊ ಪೆನಂಬೂರು ಬೀಚ್ಗೆ ಹೋದ್ವಿ. ಸೊ ತುಂಬ ಚೆನ್ನಾಗಿತ್ತು ಬೀಚ್. ವಾಟರ್ ಸ್ಪೋರ್ಟ್ಸ್ ಅಲ್ಲೇನು ಅಷ್ಟೊಂದೇನಿಲ್ಲ, 1-2 ಇರಬೇಕು ಅಷ್ಟೇ. ಸೊ ವಾಟರ್ ಸ್ಪೋರ್ಟ್ಸ್ ಏನಿಲ್ಲ ಅಲ್ಲಿ. ಸೊ ಮಸ್ತ್ ಚಿಲ್ ಮಾಡ್ಕೊಂಬರ್ಬೋದು ನೀವು. ಅಷ್ಟೊಂದು ಜಾಸ್ತಿ ಜನನೂ ಇರಲ್ಲ, ಕಮ್ಮಿ ಜನ ಇರ್ತಾರೆ, ಆರಾಮ್ಸೆ ಹೋಗ್ಬರ್ಬೋದು. ಅದು ಬಿಟ್ಟರೆ 1-2-3 ಬೀಚ್ ಇದೆ. ಸೊ ಅಲ್ಲಿ ಹೋಗ್ಬರ್ಬೋದು ನೀವು ಮಂಗಳೂರಲ್ಲಿ. ಆ್ಯಂಡ್ ಮಂಗಳೂರಿಂದ ನಾವು ಎಲ್ಲಿ ಹೋದಪ್ಪ ನೆಕ್ಸ್ಟ್ ಅಪ್ಪ ಅಂತಂದ್ರೆ ಅಲ್ಲಿರೋ ಉಡುಪಿ ಹೋದ್ವಿ. ಉಡುಪಿ ಮಲ್ಪೆ ಬೀಚ್ ಅಂತೂ ತುಂಬಾ ದೊಡ್ಡದಾಗಿರೋ, ತುಂಬ ಜನ ಇರೋ, ಮಸ್ತ್ ಇರೋಂಥ ಪ್ಲೇಸ್ ಅದು. ಆ್ಯಂಡ್ ವಾಟರ್ ಸ್ಪೋರ್ಟ್ಸ್ ಅಂತೂ ಸಾಕಾತಾಗದವು, ಭಾಳ ಅದಾವಲ್ಲಿ. ಆ್ಯಕ್ಚುಲಿ ತುಂಬಾ ವಾಟರ್ ಸ್ಪೋರ್ಟ್ಸ್ ಗೇಮ್ಸ್ ಅದಾವಲ್ಲಿ. ಸೊ ತುಂಬ ಜನ ಗೋವಾದಲ್ಲಿ ಹೋಗ್ತಾರೆ ವಾಟರ್ ಸ್ಪೋರ್ಟ್ಸ್ ಎಲ್ಲ ಆಡೋಕೆ. ಸೊ ತುಂಬಾ ಜಾಸ್ತಿ ಕಾಸ್ಟ್ ಇರುತ್ತೆ ಅಲ್ಲಿ ಗೋವಾದಾಗ. ಸೊ ಅದಕ್ಕೆ ತುಂಬ ಕಮ್ಮಿ ಇಲ್ಲಿ ಸಿಗುತ್ತೆ ನಿಮಗೆ ವಾಟರ್ ಸ್ಪೋರ್ಟ್ಸ್. ಸೊ ಹೋಗಿ ಇಲ್ಲಿ ಎಲ್ಲ ಗೇಮ್ನ ಆಡ್ಬೋದು, ಬೀಚ್ನ ಎಂಜಾಯ್ ಮಾಡ್ಬೋದು. ಅಲ್ಲಿ ತುಂಬ ರೆಸ್ಟೋರೆಂಟ್ಗಳಿವೆ. ಸೊ ಮಂಗಳೂರು ಸ್ಪೆಷಲ್ ಊಟಗಳನ್ನು ನೀವು ಸವಿಬೋದು, ಮೀನುಗಳು ವೆರೈಟಿ ಮೀನುಗಳನ್ನು ನೀವು ಸವಿಬೋದು. ಆ್ಯಂಡ್ ಅಲ್ಲಿ ವಾಟರ್ ಸ್ಪೋರ್ಟ್ಸ್ ಏನು ಆಡ್ತಿರಲ್ಲ ನೀವು,
ಅಲ್ಲಿ ನಿಮಗೆ ಅವರು ದುಡ್ಡನ್ನೇ ಅವರು ಜಾಸ್ತಿ ಆಕ್ಸೆಪ್ಟ್ ಮಾಡೋದು, ಅವರು ಫೋನ್ಪೇ ಗೂಗಲ್ ಪೇ ಆಕ್ಸೆಪ್ಟ್ ಮಾಡೋಂಗಿಲ್ಲ. ಸೊ ನೀವೇನಾದರೂ ಅಲ್ಲಿ ಗೇಮ್ಸ್ನ ಏನಾದರೂ ಆಡ್ತೀನಿ ಅಂತಂದರೆ ದುಡ್ಡನ್ನೇ ತೊಗೊಂಡೋಗಿ, ಕ್ಯಾಶನ್ನೇ ಪ್ರಿಫರ್ ಮಾಡ್ತೀನಿ ನಿಮಗೆ, ಕ್ಯಾಶೇ ತೊಗೊಂಡೋಗಿ. ಯಾಕಂದರೆ ಅವ್ರು ಫೋನ್ಪೇ ಪೇ ಯಾವುದು ಆಕ್ಸೆಪ್ಟ್ ಮಾಡೋಂಗಿಲ್ಲ. ಸೊ ನಾವು ತುಂಬಾ ಪರದಾಡ್ಬಿಟ್ವಿ. ಯಾಕಂದರೆ ನಮ್ಮ ಹತ್ರ ಇರೋದೆಲ್ಲ ಕಾರ್ಡ್ಸ್, ಫೋನ್ಪೇ ಗೂಗಲ್ ಪೇ, ನಾವು ಕ್ಯಾಶ್ ಒಂದು 10 ಪೈಸೆನೂ ಕ್ಯಾಶ್ ಇಟ್ಕೊಂಡು ಹೋಗಿಲ್ಲ. ನಾವು ಎಲ್ಲ ಕಡೆ ಫೋನ್ಪೇ ಗೂಗಲ್ ಪೇ ಮಾಡ್ಕೊತಾನೆ ಹೋಗ್ಬಿಟ್ಟಿವಿ. ಸೊ ನಮ್ಮ ಹಣೆ ಬರೋಕ್ಕೆ ಅಲ್ಲಿ ಒಂದು 2-3 ATM ಅದಾವು. ಅದು ಒಂದು 1/2 ಕಿಲೋಮೀಟ್ರ್ 2 ಕಿಲೋಮೀಟರ್ಸ್ ದೂರ ಅದಾವು. ಅವೆಲ್ಲನೂ ಖಾಲಿ ಹೋಗ್ಬಿಟ್ಟಿದ್ದು ATM ಎಲ್ಲ. ಸೊ ತುಂಬಾ ಕಷ್ಟಪಟ್ಟು ಅಲ್ಲಿ ಕೆಲವೊಂದಿಷ್ಟು ರೆಸ್ಟೋರೆಂಟ್ಗಳಲ್ಲಿ ಫೋನ್ಪೇ ಮಾಡಿ ಇಸ್ಕೊಂಡ್ವಿ, 100-200 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು. ಸೊ ಅಲ್ಲಿ ತುಂಬ ಕಮ್ಮಿ, ಅಲ್ಲೆಲ್ಲ ಕೊಡೋಲ್ಲ ಜಾಸ್ತಿ ದುಡ್ಡು. ಯಾಕಂದ್ರೆ ತುಂಬ ಜನ ಕೇಳ್ತಾರಲ್ಲ, ಯಾರು ಕೊಡ್ತಾರೆ ಸುಮ್ಮನೆ ಫೋನ್ಪೇ ಮಾಡಿದರೆ. ಸೊ ಆದಷ್ಟು ನೀವು ಕ್ಯಾಶನ್ನೇ ತೊಗೊಂಡು ಹೋಗಿರಿ. ಅಲ್ಲೇ ಇರುವಂತಹ ಸೆಂಟ್ ಮೇರಿಸ್ ಐಲ್ಯಾಂಡ್ ಐತಿ. ಸೊ ಅಲ್ಲಿ ಹೋಗಿ ಬರ್ಬೋದು ನೀವು, ಮಸ್ತ್ ಐತೆ ಅದಂತರೂ ಸೆಂಟ್ ಮೇರಿಸ್ ಐಲ್ಯಾಂಡ್. ಸೊ ಸಮುದ್ರ ನಡಕ್ಕೆ ಐಲ್ಯಾಂಡು ಅನ್ನಾವತ್ತ ಐತೆ ಅದಂತರೂ ಮಾತ್ರ ನೋಡೋಕ್ಕೆ, ಫೋಟೋಶೂಟ್ಗೋಸ್ಕರ ನೀವು ಆರಾಮ್ಸೆ ಹೋಗಿ ಬರ್ಬೋದು ಅಲ್ಲಿ. ಮಸ್ತ್ ಅಂತರೂ ಅದಂತೂ ಮಸ್ತ್ ಪ್ಲೇಸ್ ಐತಿ. ಆ್ಯಂಡ್ ಅದಕ್ಕೆ 400 ರೂಪೀಸ್ ಕಾಸ್ಟ್ ಐತಿ. ಕರ್ಕೊಂಡು ಹೋಗಿ 200, ಬರೋಕ್ಕೆ 200 ಅಲ್ಲಿಂದ ಹೊಳ್ಳಿ. ಸೊ 400 ರೂಪೀಸ್ ಚಾರ್ಜ್ ಮಾಡ್ತಾರೆ ಅವರು. ಬೋಟ್ನ್ಯಾಗ ಕರ್ಕೊಂಡು ಹೋಗ್ತಾರೆ 1/2 hour. ಮಸ್ತ್ ಅದಂತೂ ಮಸ್ತ್ ಐತಿ ಸೆಂಟ್ ಮೇರಿಸ್ ಐಲ್ಯಾಂಡ್. ಸೊ ಅದು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಂಡು ಬರ್ಬೋದು. ಸೊ ಇಲ್ಲಿಗೆ ನಾನು ವಿಡಿಯೋ ಮಾಡೋದನ್ನು ನಿಲ್ಲಿಸಿದೆ. ಯಾಕಂದರೆ ಇದಾದ್ಮೇಲೆ ತುಂಬ ಪ್ಲೇಸಸ್ಗೆ ಹೋಗಿ ಬಂದ್ವಿ. ಬಟ್ ನನ್ನ ಫೋನಲ್ಲಿ ಅಷ್ಟೊಂದು ಸ್ಟೋರೇಜ್ ಇದ್ದಿದ್ದಿಲ್ಲ. ಸೊ ಅದಕ್ಕೆ ನಾನು ಕಂಟಿನ್ಯೂ ಮಾಡಲಿಲ್ಲ ನಾನು ಶೂಟ್ ಮಾಡೋದು. ಸೊ ಉಡುಪಿಲಿ ನಾವು ಒಂದಿನ ಸ್ಟೇ ಮಾಡಿದ್ವಿ, ಅಲ್ಲೊಂದಿನ. ಆ್ಯಂಡ್ ಅಲ್ಲಿ ಊಟ ಮಾತ್ರ ಸಾಕತ್ತಾಗಿತ್ತು ಮಾತ್ರ ಉಡುಪಿಲಿ. ಆ್ಯಂಡ್ ಅಲ್ಲಿ ಕೃಷ್ಣನ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಎಲ್ಲಿ ಹೋದ್ಪ ಅಂದರೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಹೋದ್ವಿ. ಸೊ ಆ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗೈತಿ. ಸೊ ಒಂದು 2 hours ಏನೋ ತೊಗೊಂಡು ನಾವು ಒಳಗಡೆ ದರ್ಶನ ತೊಗೊಳಕ್ಕೆ. ಅಷ್ಟೊಂದು ಜನ ಇದರಲ್ಲಿ, ಅಷ್ಟೊಂದು ಪಾಳೆ ಇತ್ತಲ್ಲಿ. ಸೊ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ದರ್ಶನ ಆಯಿತು. ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಎಲ್ಪ ಮುರುಡೇಶ್ವರ. ಸೊ ಮುರುಡೇಶ್ವರಕ್ಕೆ ಹೋಗಿ ಶಿವನ ದರ್ಶನ ಮಾಡಿಕೊಂಡು ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅಲ್ಲಿಂದ ನಾವು ಹೋಗಿದ್ದು ಗೋಕರ್ಣಕ್ಕೆ. ಸೊ ಗೋಕರ್ಣಕ್ಕೆ ಹೋಗೋಷ್ಟಿಗೆ ನಮ್ಮದು ನೈಟ್ 8 o'clock 9 o'clock ಆಗಿಬಿಟ್ಟಿತ್ತು. ಸೊ ನಾವಲ್ಲೇನೂ ಹೋಗಲಿಲ್ಲ. ಸೊ ಡೈರೆಕ್ಟಾಗಿ ರೂಮ್ಗೆ ಹೋಗ್ಬಿಟ್ವಿ. ಅಲ್ಲಿಂದ ಬೆಳಗ್ಗೆ ಎದ್ದು ಗೋಕರ್ಣಕ್ಕೆ ಶಿವನ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ನಮ್ಮ ಊರಿಗೆ ಬಂದುಬಿಟ್ವಿ. ಹೊಳ್ಳಿ ನಮ್ಮ ವಾಪಸ್ ಬೆಂಗಳೂರಿಗೆ ಬಂದುಬಿಟ್ವಿ. ಸೊ ಇಲ್ಲಿಗೆ ನಮ್ಮ ಟ್ರಿಪ್ ಎಂಡ್ ಆಯಿತು. ಸೊ ಈ ಎಲ್ಲ ಪ್ಲೇಸ್ಗೆ ಹೋಗಿ ಬಂದಿದ್ದು ಎಷ್ಟು ಖರ್ಚಾಯ್ತಪ್ಪ ಅಂತಂದ್ರೆ, ಟೋಟಲಾಗಿ ನಾವು ಈ ಪ್ಲೇಸ್ಗೆಲ್ಲ ಖರ್ಚು ಮಾಡಿರೋಂಥ ದುಡ್ಡು ಬಂದುಬಿಟ್ಟು 30,000. ಸೊ ಈ 30,000ಅಲ್ಲಿ ಏನಪ್ಪ ಅದು ಪೆಟ್ರೋಲ್ ಇನ್ಕ್ಲೂಡ್ ಆಗಿದೆ, ಟೋಲ್ಸ್ ಎಲ್ಲೆಲ್ಲ ಹೋಗ್ತೀವಲ್ಲ ಟೋಲ್ಗೆಲ್ಲ ಕೊಟ್ಟಿದ್ದಂಥ ದುಡ್ಡು ಆ್ಯಡ್ ಆಗಿದೆ, ಫುಡ್ ಆ್ಯಡ್ ಆಗಿದೆ, ಸ್ಟೇ ಆ್ಯಡ್ ಆಗಿದೆ, ಆ್ಯಂಡ್ ವಾಟರ್ ಬಾಟಲ್ಸು. ಸೊ ಏನು ನಾವು ಎಲ್ಲ 4 ಜನ ಖರ್ಚು ಮಾಡ್ತೀವಲ್ಲ, ಸೊ ಅದೆಲ್ಲ ಅಮೌಂಟು ಇನ್ಕ್ಲೂಡ್ ಆಗಿದೆ. ಸೊ ಅದನ್ನು ನಾವು ನೀ ಎಷ್ಟು ಖರ್ಚು ಮಾಡಿ ಅಷ್ಟು ಖರ್ಚು ಮಾಡಿ ಅಂತ ನಾನು ಯಾವತ್ತೂ ಈ ಥರ ಮಾಡಿಲ್ಲ. ಸೊ ಟೋಟಲಾಗಿ 30,000 ರೂಪೀಸ್ ಖರ್ಚಾಗಿತ್ತು. ಸೊ ಅದನ್ನು ಡಿವೈಡ್ ಬೈ 6 ಮಾಡಿದರೆ 5,000 ರೂಪೀಸ್ ಬರುತ್ತೆ ಪರ್ ಹೆಡ್. ಸೊ ನಮ್ಗೆ ಅದ್ರಾಗ ಒಂದು 1,000 ರೂಪೀಸ್ ಏನೋ 1,500 ರೂಪೀಸ್ ಏನೋ ಡಿಸ್ಕೌಂಟ್ ಆಯಿತು ಆ್ಯಕ್ಚುಲಿ. ಸೊ ನಾವು ಪೇ ಮಾಡ್ಬೇಕಂತ ಬಂದಿದ್ದು 3,500 4,000 ರೂಪೀಸ್ಗೇನೋ ನಮ್ಮದು ಈ ಟ್ರಿಪ್ಪು ಸಂಪೂರ್ಣವಾಗಿ ಕಂಪ್ಲೀಟ್ ಆಯಿತು. ನಾವು ಸ್ವಲ್ಪ ಮಿಡ್ ರೇಂಜಿಗೆ ಹೋದ್ವಿ. ಅಂದರೆ ಹೋಮ್ ಸ್ಟೇ ಆಗಿರ್ಬೋದು, ಫುಡ್ ಆಗಿರ್ಬೋದು, ಹೋಟೆಲ್ಸ್ ಆಗಿರ್ಬೋದು, ಸ್ವಲ್ಪ ಮಿಡ್ ರೇಂಜಲ್ಲಿ ಹೋದ್ವಿ ನಾವು. ಆ್ಯಂಡ್ ಅದಕ್ಕೆ ಸ್ವಲ್ಪ 30,000 ಆಯಿತು. ಸೊ ಅದಕ್ಕಿಂತ ಕಡಿಮೆನೂ ಆಗ್ಬೋದು. ಬಟ್ ನಾವು ಸ್ವಲ್ಪ ಮಿಡ್ ರೇಂಜ್ ಹೋಗಿದ್ದಕ್ಕೆ ಅಷ್ಟು ಸ್ವಲ್ಪ 30,000 ರೂಪೀಸ್ ಖರ್ಚಾಯಿತು. ಸೊ ನೀವೇನಾದರೂ ಇಬ್ಬರು ಹೋದರೆ ಈ ಪ್ಲೇಸಸ್ಗೆಲ್ಲ ಜಾಸ್ತಿ ಖರ್ಚಾಗೋ ಚಾನ್ಸಸ್ ಇರುತ್ತೆ. ಯಾಕಪ್ಪ ಅಂತಂದ್ರೆ ನೀವು ಹೋಮ್ ಸ್ಟೇ ಆ್ಯಂಡ್ ಫುಡ್ಡು, ಪೆಟ್ರೋಲ್ಗೆ ಇದಕ್ಕೆಲ್ಲ ಜಾಸ್ತಿ ದುಡ್ಡು ಖರ್ಚಾಗುತ್ತೆ, ಆಯಿತಾ. ಸೊ ಜಾಸ್ತಿ ಜನ ಹೋದರೆ ಇದೆಲ್ಲ ನಾವು ಶೇರಿಂಗ್ ಮಾಡ್ಕೋಬೋದಲ್ಲ. ಸೊ ಅದಕ್ಕೆ ಅದು ತುಂಬ ಜನ ಹೋದರೆ, ಒಂದು 4-5 ಜನ ಹೋದರೆ ಕಾಸ್ಟ್ ತುಂಬಾ ಕಡಿಮೆ ಆಗುತ್ತೆ. ಸೊ ನೋಡಿ ಹೆಂಗೆ ಪ್ಲ್ಯಾನ್ ಮಾಡ್ತೀರ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್. ನೀವೇನಾದರೂ ಈ ಎಲ್ಲ ಪ್ಲೇಸ್ಗೆಲ್ಲ ಪ್ಲ್ಯಾನ್ ಮಾಡ್ತೀರ ಅಂತಂದರೆ ಸೊ ಆರಾಮ್ಸೆ ಹೋಗಿ ಬರ್ಬೋದು. ನಿಮ್ಮದು ಅರೌಂಡ್ ಮಿನಿಮಮ್ ಅಂದರೂ ಇಬ್ಬರು ಹೋದ್ರೂ ನಿಮ್ಮದು 5,000 to 6,000 ರೂಪೀಸ್ ಬರ್ಬೋದು. ಬಟ್ ನೀವು ಅಲ್ಲಿ ಯಾವ ರೀತಿ ಖರ್ಚು ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್. ಅಂದರೆ ನೀವು ಹಾಸ್ಟೆಲ್ಲು ಈ ಥರ ಉಳ್ಕೊಂಡ್ರೆ ಕಾಸ್ಟ್ ಕಡಿಮೆ ಆಗುತ್ತೆ. ಬಟ್ ಹೋಟೆಲ್ ಹೋದರೆ ತುಂಬ ಮತ್ತು ಕಾಸ್ಟ್ ಜಾಸ್ತಿ ಆಗುತ್ತೆ ನಿಮಗೆ. ಸೊ ನೋಡಿ ನೀವು ಯಾವ ರೀತಿ ಫುಡ್ ತಿಂತೀರಾ, ನೀವು ಎಲ್ಲೆಲ್ಲ ಹೋಗ್ತೀರಾ, ಸೊ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾನು ನಿಮ್ಗೆ ಪ್ರಿಫರ್ ಮಾಡೋದು 4-5 ಜನ ಒಂದು ಕಾರ್ ಮಾಡ್ಕೊಂಡು ತೊಗೊಂಡು ಹೋದರೆ ಕಾಸ್ಟ್ ತುಂಬಾ ಕಮ್ಮಿ ಆಗುತ್ತೆ. ಈ ಪ್ಲೇಸ್ಗೆಲ್ಲ ನೀವು ಕಮ್ಮಿ ಬಜೆಟಲ್ಲಿ ಈ ಪ್ಲೇಸಸ್ಸಲ್ಲಿಗೆಲ್ಲ ನೀವು ಹೋಗಿ ಬರ್ಬೋದು. ಓಕೆ, ಸೊ ತುಂಬ ಜನ ಕೇಳ್ತಾ ಇದ್ರು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿದೆ. ಓಕೆ, ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಿಮಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬಾಯ್.